ಅವರಿಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಸಂಬಂಧ ಇಲ್ಲ. ಅವರಿಗೆ ಅವರ ಅಭಿಪ್ರಾಯವನ್ನು ಅವರು ವೇದಿಕೆ ಮೇಲೆ ಹೇಳಿರ್ಬೋದು. ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಆದಂಥ ನೀತಿ ನಿಯಮಗಳಿದ್ದಾವೆ, ಶಾಸಕರಿದ್ದಾರೆ, ಪಕ್ಷದ ತೀರ್ಮಾನಗಳಿದ್ದಾವೆ, ಪಕ್ಷದ ಹೈಕಮಾಂಡ್ ಇರ್ತದೆ. ಅದೆಲ್ಲವನ್ನು ಬಿಟ್ಟು ಒಬ್ಬರು ಸ್ವಾಮೀಜಿ ಹೇಳ್ತಾರೆ ಅಂತ ಹೇಳಿದರೆ ಯಾವುದು ಕೂಡ ಆ ರೀತಿ ನಡೆಯೋದಿಲ್ಲ. ಅವರ ಅಭಿಪ್ರಾಯವನ್ನು ಅವ್ರು ಹೇಳಿರ್ಬೋದು ಅಷ್ಟೇ. ರಾಜಕೀಯದಲ್ಲಿ ಸ್ವಾಮೀಜಿಗಳು ಅನಗತ್ಯ ಮಧ್ಯಪ್ರವೇಶ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅವರ ಅಭಿಪ್ರಾಯಗಳನ್ನು ಹೇಳೋದಕ್ಕೆ. ಆದರೆ ಕೇಳೋರು ಬೇಕಲ್ಲ, ಕೇಳುವಂಥದ್ದಕ್ಕೆ ಪದ್ಧತಿಗಳಿದ್ದಾವೆ. ಥ್ಯಾಂಕ್ ಯು. ಒಳಗಡೆ ನಡೀರಿ. ಅವರಿಗೂ ಮುಖ್ಯಮಂತ್ರಿ ಸ್ಥಾನಕ್ಕೂ ಸಂಬಂಧ ಇಲ್ಲ. ಅವರಿಗೆ ಅವರ ಅಭಿಪ್ರಾಯವನ್ನು ಅವರು ವೇದಿಕೆ ಮೇಲೆ ಹೇಳಿರ್ಬೋದು. ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಅದಕ್ಕೆ ಆದಂಥ ನೀತಿ ನಿಯಮಗಳಿದ್ದಾವೆ, ಶಾಸಕರಿದ್ದಾರೆ, ಪಕ್ಷದ ತೀರ್ಮಾನಗಳಿದ್ದಾವೆ, ಪಕ್ಷದ ಹೈಕಮಾಂಡ್ ಇರ್ತದೆ. ಅದೆಲ್ಲವನ್ನು ಬಿಟ್ಟು ಒಬ್ಬರು ಸ್ವಾಮೀಜಿ ಹೇಳ್ತಾರೆ ಅಂತ ಹೇಳಿದರೆ ಯಾವುದು ಕೂಡ ಆ ರೀತಿ ನಡೆಯೋದಿಲ್ಲ. ಅವರ ಅಭಿಪ್ರಾಯವನ್ನು ಅವ್ರು ಹೇಳಿರ್ಬೋದು ಅಷ್ಟೇ. ರಾಜಕೀಯದಲ್ಲಿ ಸ್ವಾಮೀಜಿಗಳು ಅನಗತ್ಯ ಮಧ್ಯಪ್ರವೇಶ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅವರ ಅಭಿಪ್ರಾಯಗಳನ್ನು ಹೇಳೋದಕ್ಕೆ. ಆದರೆ ಕೇಳೋರು ಬೇಕಲ್ಲ, ಕೇಳುವಂಥದ್ದಕ್ಕೆ ಪದ್ಧತಿಗಳಿದ್ದಾವೆ. ಥ್ಯಾಂಕ್ ಯು. ಸರ್, ರಾಜಣ್ಣ ಅವರು ಒಳಗಡೆ ನಡೀರಿ.